श्रीगुरुभ्यो नमः। श्रीपरमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। श्रीवेदव्यासाय नमः। नरसिंहोऽखिलाज्ञानमतध्वान्तदिवाकरः जयत्यमितसज्ञानसुखशक्तिपयोनिधिः नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधा सुरसौख्यदुःखसत्कारणाय वितताय नमो नमस्ते। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः। अर्थिकल्पितकल्पोऽयं प्रत्यर्थी गजकेसरी व्यासतीर्थगुरुर्भूयादस्मदिष्टार्थसिद्धये। भक्तानां मानसां भोज भानवे कामधेनवे नमतां कल्पतरवे जयेन्द्रगुरवे नमः। कुशाग्रमदये भानुद्युतये वादिभीतये आराधितश्रीपदये सुधीन्द्रयते नमः। दुर्वादिध्वान्तरवे वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयाळवे। मूकोऽपि यत्प्रसादेन मुकुन्दशयनायते राजराजायते रिक्तः राघवेन्द्रं तमाश्रयेत्। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। ಶ್ರೀಗುರುಭ್ಯೋ ನಮಃ. ಪರಮ ಪವಿತ್ರವಾದ ಆಷಾಢ ಮಾಸದಲ್ಲಿ ವಿಜೇಂದ್ರ ಗುರುಸಾರ್ವಭೌಮರ ಅವರ ಮಹಿಮೆ ಅದನ್ನು ಯಥಾಮತಿ ಯಥಾಶಕ್ತಿ ಇವತ್ತು ಮತ್ತು ನಾಳೆ ಅದನ್ನು ತಿಳಿಯೋಣ. ಗಣಪತ್ಯಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ವಿಶ್ವಂಭರಾಭಿನ್ನ ಶ್ರೀ ಲಕ್ಷ್ಮೀ ನರಸಿಂಹದೇವರು ಈ ಒಂದು ಜ್ಞಾನ ಕಾರ್ಯವನ್ನ ನಿರ್ವಿಘ್ನವಾಗಿ ನಡೆಸಲಿ ಅಂತ ಪ್ರಾರ್ಥನೆಯನ್ನ ಮಾಡುತ್ತಾ ಶ್ರೀ ಗುರುಭ್ಯೋ ನಮಃ. ವಿಜೇಂದ್ರ ತೀರ್ಥರು ಬಹುಮುಖ ಪ್ರತಿಭೆ ಅವರು. ಗುರುಸಾರ್ವಭೌಮರಾದ ಶ್ರೀ ವ್ಯಾಸರಾಜರೇ ಮೊದಲಾದ ಲೋಕಪ್ರಸಿದ್ಧ ಜ್ಞಾನಿಗಳು, ಅವರಿಂದ ತಯಾರಿಸಲ್ಪಟ್ಟವರು, ಅವರ ಅನುಗ್ರಹದಿಂದ ಎಲ್ಲವನ್ನೂ ಪಡೆದವರು ಶ್ರೀ ವಿಜಯೇಂದ್ರ ತೀರ್ಥರು. ಹಾಗೆ ಅಂತ ನಮ್ಮ ಈ ವೈದಿಕ ಧರ್ಮ ಏನು ಆಚಾರ ವಿಚಾರಗಳು, ಅದರ ರಕ್ಷಣೆ, ಅದರ ಪೋಷಣೆ, ಅದರ ಪ್ರಚಾರ, ಇದೆಲ್ಲವನ್ನು ಕೂಡ ಚೆನ್ನಾಗಿ ಭೂಮಿಯಲ್ಲಿ ಬೇರೂರುವಂತೆ ಮಾಡಿದ ಮಹಾನುಭಾವರು ಶ್ರೀ ವಿಜಯೇಂದ್ರ ತೀರ್ಥರು. ಅನೇಕ ಮತಗಳ ಮಧ್ಯದಲ್ಲಿ ಗೊಂದಲ ಆದಾಗ ನಮ್ಮ ಮತ ಅದು ಶ್ರೇಷ್ಠವಾದದ್ದು, ಸನಾತನ ಧರ್ಮ ಮತ್ತು ಅದರ ವಿಚಾರಗಳು ಅದು ಗೊಂದಲದಲ್ಲಿ ಇದ್ದಾಗ, ಅದು ನಶಿಸಿ ಹೋಗುವಂತೆ ಇರುವಾಗ, ಅದರಿಂದ ನಮ್ಮನ್ನ ಪಾರು ಮಾಡಿದವರು, ರಕ್ಷಣೆ ಮಾಡಿದವರು ಅದು. ಮತ್ತೆ ದೇವಸ್ಥಾನಗಳ ಮಧ್ಯದಲ್ಲಿ ಅನೇಕ ಗೊಂದಲಗಳು ಇದ್ದವು. ಅಂಥ ವಿಚಾರಗಳನ್ನು ಕೂಡ ಗುರುಗಳ ಹತ್ರ ಬಂದಾಗ ಅದನ್ನ ಪರಿಹಾರ ಮಾಡಿ ಇಬ್ಬರಿಗೂ ಕೂಡ ಅನುಕೂಲ ಆಗುವಂತೆ ಮಾಡಿದವರು ವಿಜೇಂದ್ರ ತೀರ್ಥರು. ಹಾಗೆ ಅಂತ ಸಜ್ಜನರನ್ನ ಸನ್ಮಾರ್ಗದಲ್ಲಿ ಕರೆದೊಯ್ದು ಅವರನ್ನ ಅನುಗ್ರಹ ಮಾಡಿದವರು. ಅವರ ಭಕ್ತಿ, ಪರಮಾತ್ಮನ ಜ್ಞಾನ, ಪರಮಾತ್ಮನ ಭಕ್ತಿ ಅದು ಬೆಳೆಯುವಂತೆ ಮಾಡಿ ತಮ್ಮ ಅಪಾರವಾದ ಗ್ರಂಥ ರಚನೆಯಿಂದ ಜನರನ್ನ ಸನ್ಮಾರ್ಗದಲ್ಲಿ ಕರೆದೊಯ್ದವರು. ಜ್ಞಾನ ಭಕ್ತಿಗಳು ಬೆಳೆಯುವಂತೆ ಮಾಡಿದರು. ಅದರಿಂದಲೇ ಅವರಿಗೆ ಸರ್ವತಂತ್ರ ಸ್ವತಂತ್ರ ಅಂತ ಮತ್ತು ವೈದಿಕ ಮತ ಸ್ಥಾಪನಾಚಾರ್ಯರು ಹಾಗೆ ಅಂತ ಅನೇಕ ಹೆಸರುಗಳು, ಕೀರ್ತಿ ಅದು ಇದೆ. ಅಂತ ಗುರುಸಾರ್ವಭೌಮರು ರಾಯರ ಮಠದ ಪರಂಪರೆಯಲ್ಲಿ ಬಂದಿದ್ದಾರೆ. ಈ ಒಂದು ಪರಂಪರೆ ಅದನ್ನ ನೋಡಿದರೆ ಪರಮಾತ್ಮ, ಲಕ್ಷ್ಮೀನಾರಾಯಣರು, ಬ್ರಹ್ಮವಾಯುಗಳು, ಸರಸ್ವತಿ ಭಾರತೀಯರು,
ವಾಯುದೇವರ ಅವತಾರವೇ ಹನುಮಂತ ಮತ್ತು ಭೀಮ ಮತ್ತು ಮಧ್ವ, ಹನುಮ ಭೀಮ ಮಧ್ವ ಹಾಗೆ ಅಂತ. ಆ ಒಂದು ವೈಷ್ಣವ ಮತದ ಪರಂಪರೆ, ಚತುರ್ಮುಖ ಬ್ರಹ್ಮ ದೇವರ ಮಕ್ಕಳಾದ ಸನತ್ಕುಮಾರರೇ ಮೊದಲಾದ ಸನ್ಯಾಸಿಗಳು ಅಲಂಕರಿಸಿದ ಪೀಠ ಅದು. ಹಂಸನಾಮಕ ಪರಮಾತ್ಮನಿಂದ ಪ್ರಾರಂಭವಾದದ್ದು. ಆ ಸನತ್ಕುಮಾರಾದಿಗಳ ಶಿಷ್ಯರಾಗಿ ದುರ್ವಾಸರು ಇದ್ದರು. ಆ ದುರ್ವಾಸರ ಶಿಷ್ಯರೇ ಪರತೀರ್ಥರು. ಆ ಪರಂಪರೆಯಲ್ಲಿ ಅಚ್ಯುತ ಪ್ರೇಕ್ಷರು ಮತ್ತು ಅಚ್ಯುತ ಪ್ರೇಕ್ಷರ ಶಿಷ್ಯರಾಗಿ ಪೂರ್ಣ ಪ್ರಜ್ಞರು ಬಂದರು ಹಾಗೆ ಅಂತ ನಾವು ನೋಡ್ತೀವಿ. ಪರಮಾತ್ಮನ ಆಜ್ಞೆಯಂತೆ ಪೂರ್ಣಪ್ರಜ್ಞೆ ವಾಯುದೇವರೇ ಪೂರ್ಣಪ್ರಜ್ಞಾಚಾರ್ಯರಾಗಿ ಅವತಾರ ಮಾಡಿ ಸರ್ವಮೂಲ ಗ್ರಂಥಗಳನ್ನ ರಚನೆ ಮಾಡಿದರು ಹಾಗೆ ಅಂತ. ಆ ಪರಂಪರೆಯಲ್ಲಿ ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ್ಯ ತೀರ್ಥರು ಮೊದಲಾದ ಆ ಶಿಷ್ಯ ಪರಂಪರೆ ಬೆಳೀತಾ ಬಂತು. ಮಧ್ವಾಚಾರ್ಯರ ಹಸ್ತ ಪೂಜಿತವಾದದ್ದು ದಿಗ್ವಿಜಯ ರಾಮಚಂದ್ರ ದೇವರು ಹಾಗೆ ಅಂತ. ತದನಂತರ ನರಹರಿ ತೀರ್ಥರು ಶ್ರೀಮನ್ ಮಧ್ವಾಚಾರ್ಯರ ಆಜ್ಞೆಯ ಪ್ರಕಾರ ಪುರಿ ಜಗನ್ನಾಥಪುರಿಗೆ ಹೋಗಿ ಅಲ್ಲಿ ತಾವು ರಾಜರಾಗಿ ರಾಜ್ಯಭಾರವನ್ನು ವಹಿಸಿ ಮೂಲರಾಮದೇವರು ಸೀತಾದೇವಿಯರನ್ನ ವಿಗ್ರಹಗಳನ್ನ ತಂದು ಆಚಾರ್ಯರಿಗೆ ಸಮರ್ಪಣೆ ಮಾಡ್ತಾರೆ. ಆ ಪರಂಪರೆಯಲ್ಲೇ ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ್ಯ ತೀರ್ಥರು ಎಲ್ಲರೂ ಕೂಡ ಆ ಪ್ರತಿಮೆಯನ್ನ ಪೂಜೆ ಮಾಡ್ತಾರೆ. ತದನಂತರ ಜಯತೀರ್ಥರು, ವಿದ್ಯಾಧಿರಾಜ ತೀರ್ಥರು ಅಂತ ಆ ಪರಂಪರೆ ಬೆಳೀತಾ ಇದೆ. ತದನಂತರ ಕವೀಂದ್ರ ತೀರ್ಥರು, ವಾಗೀಶ ತೀರ್ಥರು ಮೊದಲಾದವರು ಆ ಪರಂಪರೆಯಲ್ಲಿ ಬರ್ತಾ ಇದ್ದಾರೆ. ಆ ವಾಗೀಶ ತೀರ್ಥರ ಉಪದೇಶದಿಂದ ಸನ್ಯಾಸ ಆಶ್ರಮವನ್ನ ಸ್ವೀಕರಿಸಿ ಆ ಮಹಾಪೀಠದಲ್ಲಿ ಇದ್ದು ಶ್ರೀಮದ್ ಆಚಾರ್ಯರ ಸಿದ್ಧಾಂತವನ್ನ ಪ್ರಚಾರ ಮಾಡಿದವರು ಮತ್ತು ಪರವಾದಿಗಳನ್ನ ನಿಗ್ರಹಿಸಿದವರು ಶ್ರೀರಾಮಚಂದ್ರ ತೀರ್ಥರು ಹಾಗೆ ಅಂತ. ಆ ರಾಮಚಂದ್ರ ತೀರ್ಥರ ವರ್ಚಸ್ಸು, ಅವರ ಜ್ಞಾನ, ಭಕ್ತಿ, ವಿನಯ ಎಲ್ಲವನ್ನು ಕಂಡು ಅವರಿಗೆ ಅನೇಕ ಜನ ಶಿಷ್ಯರು ಬಂದಿದ್ರು. ಅಲ್ಲಿ ರಘುನಾಥ ಭಟ್ಟ ಅಂತ ಒಬ್ಬ ಶಿಷ್ಯರು. ಅವರ ಸಂದರ್ಭದಲ್ಲಿ ಸಿದ್ಧಾಂತದ ಪ್ರಚಾರ ಚೆನ್ನಾಗಿ ಆಯಿತು ಅಂತ ಹೇಳ್ತಾರೆ. ಆ ಮಹಾಸಂಸ್ಥಾನದ ಮುಖ್ಯ ಉದ್ದೇಶವೇ ಅದು. ತತ್ವಜ್ಞಾನ ಪ್ರಚಾರ ಆಗಬೇಕು, ಆಚಾರ್ಯರ ಸದ್ಸಿದ್ಧಾಂತ ಪ್ರಚಾರ ಆಗಬೇಕು, ಅದು ಬೆಳವಣಿಗೆ ಕಾಣಬೇಕು ಹಾಗೆ ಅಂತ. ಅದಕ್ಕೆ ತಕ್ಕಂತೆ ಶ್ರೀ ರಾಮಚಂದ್ರ ತೀರ್ಥರು ತಮಗೆ ಶಿಷ್ಯರಾಗಿ ವಿಬುಧೇಂದ್ರ ತೀರ್ಥರು ಅಂತ ಅವರು ಶ್ವೇತಗಿರಿಯಲ್ಲಿ ತಪಸ್ ಮಾಡ್ತಾ ಇದ್ದವರು. ಅವರಿಗೆ ಪಟ್ಟಾಭಿಷೇಕವನ್ನ ಮಾಡಿ ಮಂತ್ರೋಪದೇಶವನ್ನು ಮಾಡಿ ಶ್ರೀ ವಿಬುಧೇಂದ್ರ ತೀರ್ಥರು ಅಂತ ನಾಮಕರಣ ಮಾಡ್ತಾರೆ ಶ್ರೀ ರಾಮಚಂದ್ರ ತೀರ್ಥರು. ಆ ವಿಬುಧೇಂದ್ರ ತೀರ್ಥರು ಮಹಾಜ್ಞಾನಿಗಳು, ಬೃಹಸ್ಪತಿಗೆ ಸಮಾನರಾದವರು ಅಂತ ಹೇಳ್ತಾರೆ. ಅವರು ಕಾಶಿಗೆ ದಿಗ್ವಿಜಯ ಮಾಡಿ ಬಂದವರು. ಅಲ್ಲಿ ಕಾಶಿಯಲ್ಲಿ ಅನೇಕ ಪಂಡಿತರನ್ನ ಗೆದ್ದು ಬಂದವರು ಹಾಗೆ ಅಂತ. ಆ ಪರಂಪರೆಯಲ್ಲೇ ಜಿತಾಮಿತ್ರ ತೀರ್ಥರು, ವಿಬುಧೇಂದ್ರ ತೀರ್ಥರು ಜಿತಾಮಿತ್ರ ತೀರ್ಥರಿಗೆ ಪಟ್ಟವನ್ನು ಕೊಟ್ಟು ಅಲ್ಲಿ ದ್ರವಿಡ ದೇಶದಲ್ಲಿ ತಿರುನೆಲ್ವೇಲಿ ಅಂತ ಇದೆ, ಅಲ್ಲಿ ಬೃಂದಾವನಸ್ಥರಾಗ್ತಾರೆ. ಜಿತಾಮಿತ್ರ ತೀರ್ಥರು ಕೂಡ ಮಹಾಜ್ಞಾನಿಗಳು, ವಿರಕ್ತ ಶಿಖಾಮಣಿಗಳು. ಅವರು ವೇದಾಂತ ಸಾಮ್ರಾಜ್ಯವನ್ನ ಪರಿಪಾಲನೆ ಮಾಡ್ತಾ ರಘುನಂದನ ತೀರ್ಥರು ಅಂತ ಅವರಿಗೆ ಸಂಸ್ಥಾನವನ್ನ ಕೊಡ್ತಾರೆ. ರಘುನಂದನ ತೀರ್ಥರ ಆ ಶಿಷ್ಯರೇ ಸುರೇಂದ್ರ ತೀರ್ಥರು ಹಾಗೆ ಅಂತ. ಈ ರೀತಿಯಾಗಿ ಆ ಪರಂಪರೆ ಸುರೇಂದ್ರ ತೀರ್ಥರ ತನಕ
ಬಂದಿದಾಗ ಇನ್ನು ರಾಜೇಂದ್ರ ತೀರ್ಥರ ಪರಂಪರೆಯಲ್ಲಿ ಅಲ್ಲಿ ಅನೇಕ ಶಿಷ್ಯರು, ಪುರುಷೋತ್ತಮ ತೀರ್ಥರು, ಬ್ರಹ್ಮಣ್ಯ ತೀರ್ಥರು, ವ್ಯಾಸರಾಜರು, ಅವರೆಲ್ಲ ಆ ಪರಂಪರೆಯಲ್ಲಿ ಬಂದವರು ಹಾಗೆ ಅಂತ. ಈ ರೀತಿಯಾಗಿ ಅದೊಂದು ಮಹಾಯುಗ, ಸುವರ್ಣ ಯುಗ ಅಂತ ಹೇಳಬಹುದು. ಮಧ್ವ ಸಿದ್ಧಾಂತದ ಸುವರ್ಣ ಯುಗ ಅದು. ಒಂದು ಕಡೆಯಿಂದ ವ್ಯಾಸರಾಜರು, ಒಂದು ಕಡೆಯಿಂದ ವಿಭುಧೇಂದ್ರರ ಆ ಪರಂಪರೆ ತುಂಬಾ ಚೆನ್ನಾಗಿ ಇದ್ದ ಕಾಲ ಅದು. ಸುರೇಂದ್ರ ತೀರ್ಥರ ತನಕ ಬಂದಿದ್ದಾಗ ಒಂದು ಸಮಯ ವ್ಯಾಸರಾಜರು, ಸುರೇಂದ್ರ ತೀರ್ಥರು ಅವರು ಭೇಟಿ ಆಗ್ತದೆ. ಒಮ್ಮೆ ವ್ಯಾಸರಾಜರು ಪೂಜೆಗೆ ತುಳಸಿಯನ್ನ ತರ್ಲಿಕ್ಕೆ ಹೇಳಿದಾಗ ಶಿಷ್ಯರು ತಂದ್ರು. ಅದು ನೋಡಿದ್ರೆ ನಿರ್ಮಾಲ್ಯವಾಗಿತ್ತು. ಯಾರೋ ದೇವರಿಗೆ ಸಮರ್ಪಣೆ ಮಾಡಿದ್ದಾರೆ ಹಾಗೆ ಅಂತ ಶಿಷ್ಯರು ಹೋಗಿ ವಿಚಾರ ಮಾಡಿದಾಗ ಅಲ್ಲಿ ಸುರೇಂದ್ರ ತೀರ್ಥರು ಮಾನಸ ಪೂಜೆಯನ್ನು ಮಾಡಿ, ರಾಮದೇವರ ಪೂಜೆಯನ್ನು ಮಾಡಿ, ಎಲ್ಲಾ ತುಳಸಿಯನ್ನು ಕೂಡ ಮಾನಸಿಕವಾಗಿ ದೇವರಿಗೆ ಸಮರ್ಪಣೆ ಮಾಡಿಬಿಟ್ಟಿದ್ದರು. ಮತ್ತೆ ಅವರನ್ನ ಮಠಕ್ಕೆ ಕರೆತಂದು ಅಲ್ಲಿಯೇ ವ್ಯಾಸರಾಜರು ಅವರಿಗೆ ಭಿಕ್ಷೆಯನ್ನು ಸಮರ್ಪಣೆಯನ್ನು ಮಾಡ್ತಾರೆ. ಭಿಕ್ಷಾ ಕಾರ್ಯಕ್ರಮ ಎಲ್ಲವೂ ಆದ ಮೇಲೆ ಸುರೇಂದ್ರ ತೀರ್ಥರು ವ್ಯಾಸರಾಜರ ಹತ್ರ ಹೇಳ್ತಾರೆ. ವ್ಯಾಸರಾಜರು ಆಗಾಗಲೇ ವಿಷ್ಣು ತೀರ್ಥರು ಎಂಬವರನ್ನ ಅವರು ತಮ್ಮ ಶಿಷ್ಯರಾಗಿ ಮಾಡಿ ಅವರಿಗೆ ಆಶ್ರಮ ಕೊಟ್ಟಿದ್ರು. ಯಾರವರು ವಿಷ್ಣು ತೀರ್ಥರು ಹಾಗೆಂದ್ರೆ ಶ್ರೀ ಭಾರದ್ವಾಜ ಗೋತ್ರದಲ್ಲಿ ದಂಪತಿಗಳು ಬಂದ ಒಬ್ಬ ಬ್ರಾಹ್ಮಣ. ಆ ದಂಪತಿಗಳು ಅವರು ಪುತ್ರ ಭಾಗ್ಯ ಇದ್ದಿಲ್ಲ ಅವರಿಗೆ. ಒಮ್ಮೆ ವ್ಯಾಸರಾಜರನ್ನ ನಮಸ್ಕಾರ ಮಾಡಿದಾಗ ವ್ಯಾಸರಾಜರು ಹೇಳಿದರು, ನಿಮಗೆ ಸತ್ಪುತ್ರ ಪ್ರಾಪ್ತಿರಸ್ತು ಅಂತ ಹೇಳ್ತಾರೆ. ಅದಕ್ಕೆ ಆ ದಂಪತಿಗಳು ಹೇಳ್ತಾರೆ, ಸ್ವಾಮಿ ವಯಸ್ಸಾದ ಕಾಲ, ನಮಗೆಲ್ಲಿಂದ ಸಂತಾನ ಆಗ್ಲಿಕ್ಕಿದೆ ಹಾಗೆ ಅಂತ. ವ್ಯಾಸರಾಜರು ಒಂದು ಕ್ಷಣ ಯೋಚನೆ ಮಾಡಿ, ಗೋಪಾಲಕೃಷ್ಣನ ಆಜ್ಞೆಯಿಂದ ಬಂದ ಮಾತು ಇದು, ಅದು ಸುಳ್ಳು ಆಗೋದಿಲ್ಲ, ನಮಗೆ ಇಬ್ರು ಮಕ್ಕಳು ಆಗ್ತಾರೆ, ಅವರನ್ನ ದೊಡ್ಡವರನ್ನ ನೀವು ಮಠಕ್ಕೆ ಸಮರ್ಪಣೆ ಮಾಡಬೇಕು ಹಾಗೆ ಅಂತ ಹೇಳ್ತಾರೆ. ಆ ದಂಪತಿಗಳು ಕೂಡ ನಿರೀಕ್ಷೆ ಮಾಡ್ತಾ ಇರ್ತಾರೆ. ಅವರಿಗೂ ಇಬ್ಬರು ಮಕ್ಕಳು ಆಗ್ತಾರೆ. ದೊಡ್ಡವನಿಗೆ ವಿಠ್ಠಲ ಅಂತ ನಾಮಕರಣ ಮಾಡ್ತಾರೆ, ಸಣ್ಣವರಿಗೆ ಗುರುಪ್ರಸಾದ ಅಂತ ನಾಮಕರಣ ಮಾಡ್ತಾರೆ. ಸಂಚಾರ ಕ್ರಮೇಣ ವ್ಯಾಸರಾಜರು ಮತ್ತೆ ಆ ಪ್ರಾಂತ್ಯಕ್ಕೆ ಬಂದಾಗ ಆ ದಂಪತಿಗಳು ಬಂದು ವ್ಯಾಸರಾಜರನ್ನ ನಮಸ್ಕರಿಸಿ ಅವರಲ್ಲಿ ಹೇಳ್ತಾರೆ, ಸ್ವಾಮಿ ಗುರುಗಳ ನಿಮ್ಮ ಪ್ರಸಾದ ನೋಡಿ, ಇಬ್ರು ಸಂತಾನ ಆಗಿದೆ ಹಾಗೆ ಅಂತ. ಆ ವಿಠ್ಠಲನನ್ನ ನೋಡಿ ವ್ಯಾಸರಾಜರಿಗೆ ಅತೀತವಾದ ಆನಂದ. ಮೊದಲು ಹೇಳಿದ ಪ್ರಕಾರ ಆ ದಂಪತಿಗಳು ವಿಠ್ಠಲನನ್ನ ವ್ಯಾಸರಾಜರ ಗುರುಸಾರ್ವಭೌಮತ್ರನೇ ಒಪ್ಪಿಸ್ತಾರೆ. ಅವರನ್ನ ಉಪನಯನ ಇತ್ಯಾದಿಗಳನ್ನೆಲ್ಲ ಮಾಡಿ ಅವರಿಗೆ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿಸ್ತಾರೆ ವ್ಯಾಸರಾಜರು. ಮಾಡಿ ಅವರಿಗೆ ಕಾಲ ಬಂದಾಗ ಸನ್ಯಾಸವನ್ನು ಕೊಟ್ಟು ವಿಷ್ಣು ತೀರ್ಥರು ಅಂತ ನಾಮಕರಣ ಮಾಡ್ತಾರೆ. ಆ ವಿಷ್ಣು ತೀರ್ಥರನ್ನ ಸುರೇಂದ್ರ ತೀರ್ಥರು ಅಲ್ಲಿಗೆ ಭಿಕ್ಷೆಗೆ ಅಂತ ಬಂದಿದ್ದಾಗ, ಭಿಕ್ಷೆ ಎಲ್ಲ ಆಯಿತು, ನಮಗೆ ಇನ್ನೊಂದು ಭಿಕ್ಷೆ ಬೇಕಾಗಿದೆ ಹಾಗೆ ಅಂತ ಕೇಳಿದಾಗ ಸುರೇಂದ್ರ ತೀರ್ಥರು ವ್ಯಾಸರಾಜರು ಯಾವ್ದದು ಹಾಗೆ ಅಂತ ಕೇಳಿದಾಗ ವಿಷ್ಣು ತೀರ್ಥರನ್ನೇ ತೋರಿಸ್ತಾರೆ. ನಮ್ಮ ಮಠಕ್ಕೆ ನಾವು ಉತ್ತರಾಧಿಕಾರಿಯನ್ನು ಹುಡುಕ್ತಾ ಇದ್ದೀವಿ, ನಮಗೆ ಈ ವಿಷ್ಣು ತೀರ್ಥರು ಬೇಕು ಹಾಗೆ ಅಂತ ಕೇಳಿದಾಗ ವ್ಯಾಸರಾಜರು ಸ್ವಲ್ಪ ಆಲೋಚನೆ ಮಾಡಿ, ಹಾಗೇ ಆಗಲಿ, ನೀವು ಇವರನ್ನ ಸ್ವೀಕಾರ ಮಾಡಿ ಹಾಗೆ ಅಂತ ವಿಷ್ಣು ತೀರ್ಥರನ್ನ ಕೊಡ್ತಾರೆ. ದಂಡ ಪಲ್ಲಟ ಆಗಿ ಸುರೇಂದ್ರ ತೀರ್ಥರು, ಅವರು ರಾಯರ ಮಠದವರು, ಅದೇ ಆ ಕಾಲದಲ್ಲಿ ವಿಭುಧೇಂದ್ರ ಮಠ ಅಂತ ಇತ್ತು, ಆ ವಿಭುಧೇಂದ್ರ ಮಠಕ್ಕೆ ಕರೆತರ್ತಾರೆ ವಿಷ್ಣು ತೀರ್ಥರನ್ನ. ಬಂದು ಅವರಿಗೆ ವಿಜೇಂದ್ರ ತೀರ್ಥರು ಅಂತ ದಂಡ ಪಲ್ಲಟ ಮಾಡಿ ವಿಜೇಂದ್ರ ತೀರ್ಥರು ಅಂತ ನಾಮಕರಣವನ್ನ ಕೊಡ್ತಾರೆ. ಅದರಿಂದ ಆ ವಿಜೇಂದ್ರ ಗುರುಸಾರ್ವಭೌಮರ ಪೂರ್ವಾಶ್ರಮದ ಹೆಸರು ಶ್ರೀ ವಿಠ್ಠಲಾಚಾರ್ಯ ಹಾಗೆ ಅಂತ. ಸುಮಾರು
1575ನೇ ಇಸ್ವಿಯಲ್ಲಿ ಭೂಮಿಯಲ್ಲಿ ಸನ್ಯಾಸವನ್ನ ಸ್ವೀಕಾರ ಮಾಡಿ ಅವರು ರಾಜ್ಯ ಪರಿಪಾಲನೆಯನ್ನು ಮಾಡ್ತಾ ಇದ್ರು ಹಾಗೆ ಅಂತ. ವ್ಯಾಸರಾಜರ ಹತ್ರ ಎಲ್ಲಾ ಶಾಸ್ತ್ರವನ್ನು ಕಲಿತಿದ್ರು ವಿಜೇಂದ್ರ ತೀರ್ಥ. ಚಂದ್ರಿಕಾ, ನ್ಯಾಯಾಮೃತ, ತರ್ಕತಾಂಡವ, ವ್ಯಾಸತ್ರಯ, ಸರ್ವಮೂಲ ಗ್ರಂಥಗಳು ಎಲ್ಲವನ್ನೂ ಅವರು ಕಲಿತವರಾಗಿದ್ರು ಹಾಗೆ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಸುರೇಂದ್ರ ತೀರ್ಥರು ಕರೆದೊಯ್ಯುವಾಗ ವ್ಯಾಸರಾಜರು ವಿಜೇಂದ್ರ ಸ್ವಾಮಿಗಳನ್ನ ಕರೆಸಿ ಮಾತಾಡ್ತಾರೆ. ಏಕಾಂತದಲ್ಲಿ ಕೆಲವು ಉಪದೇಶಗಳನ್ನ ಹೇಳ್ತಾರೆ. ವಿಜೇಂದ್ರ ತೀರ್ಥರೇ, ನೀವು ಭಾಗ್ಯಶಾಲಿಗಳು. ನಿಮ್ಮ ಹಿಂದಿನ ಜನ್ಮದಲ್ಲಿ ನೀವು ಮಾಡಿದ ಸತ್ಕರ್ಮಗಳ ಫಲ ಇಂತಹ ಮಹಾ ಸಂಸ್ಥಾನ ಸಿಂಹಾಸನಕ್ಕೆ ನೀವು ಕೂಡುವಂತೆ ಆಯಿತು. ವಿಬುಧೇಂದ್ರ ತೀರ್ಥ ಮಠ ಅಂದ್ರೆ ಈಗ ಏನು ರಾಯರ ಮಠ ಅಂತ ಇದೆ, ಅದು ಅದ್ಭುತವಾದ ಒಂದು ಪರಂಪರೆ ಇದೆ, ಅದಕ್ಕೆ ಭವ್ಯ ಪರಂಪರೆ ಅದು. ವ್ಯಾಸರಾಜರು ಹೇಳ್ತಾರೆ, ನಿಮಗೆ ಚತುಷ್ಷಷ್ಟಿ ಕಲಾ ಪುರುಷರವರು, 64 ಕಲೆಗಳನ್ನ ನಿಮಗೆ ಈಗ ಗೊತ್ತಿದೆ, ನೀವು ಹೊಸದಾಗಿ ಕಲಿಬೇಕಾದ್ದು ಯಾವುದೂ ಇಲ್ಲ. ನಿಮ್ಮ ಸನ್ಯಾಸ ಜೀವನವನ್ನ ಚೆನ್ನಾಗಿ ಪರಮಾತ್ಮನ ಸೇವೆಗೆ ಬಳಸಬೇಕಾದ ಸಂದರ್ಭ ನಿಮಗೆ ಒದಗಿ ಬರ್ತಾ ಇದೆ. ನಿಮಗೆ ತಕ್ಕಂತೆ ವಾತಾವರಣಗಳು ಈಗ ನಿರ್ಮಾಣ ಆಗಿದೆ. ಜನರು ತಾವೇನು ಕರ್ತವ್ಯಗಳನ್ನ ಮಾಡಬೇಕು ಅದನ್ನ ಮಾಡದೆ ತೊಂದರೆಯಲ್ಲಿ ಇದ್ದಾರೆ. ಅದರಿಂದ ಈಗಲಿಂದಲೇ ಎಚ್ಚರದಿಂದ ನಾವು ಇರೋದು ಒಳ್ಳೆಯದು. ಸನ್ಯಾಸಿಗಳಾದ ನಾವು ಈಗಿಂದಲೇ ಎಚ್ಚರದಿಂದ ಇರಬೇಕು. ಇನ್ನು ಮಹಾ ಕಲಿಯುಗ ಬರ್ಲಿಕ್ಕಿದೆ. ಆ ಕಲಿಯುಗದಲ್ಲೂ ಕೂಡ ಸತ್ಕರ್ಮಗಳು ನಡೀತಾ ಇರಬೇಕು. ನಡೀದಲ್ಲ ವ್ಯಾಸರಾಜರು ವಿಜೇಂದ್ರ ಸ್ವಾಮಿಗಳಿಗೆ ಹೇಳುವ ಮಾತು. ವೇದವ್ಯಾಸರು, ಶ್ರೀಮನ್ ಮಧ್ವಾಚಾರ್ಯರು ನಮಗೆ ಕೊಟ್ಟು ಹೋದದ್ದು ಅಪಾರವಾದ ಸಂಪತ್ತು, ಜ್ಞಾನ ಸಂಪತ್ತು. ಬ್ರಹ್ಮಸೂತ್ರ ಇರ್ಬೋದು, ಮಹಾಭಾರತ, ಭಾಗವತಾದಿಗಳು ಇರ್ಬೋದು, ಸರ್ವಮೂಲ ಗ್ರಂಥಗಳು ಇರ್ಬೋದು. ಅವರ ಉದ್ದೇಶ ಏನಾಗಿತ್ತು? ಚೆನ್ನಾಗಿ ತತ್ವಜ್ಞಾನ ಸಜ್ಜನರಿಗೆ ಮುಟ್ಟಬೇಕು ಹಾಗೆ ಅಂತ. ಆ ಒಂದು ಜವಾಬ್ದಾರಿಯನ್ನ ನಾವು ಕೂಡ ತೆಗೆದುಕೊಂಡಿದ್ದೀವಿ ಅಂತ ಹೇಳ್ತಾರೆ ವ್ಯಾಸರಾಜ್. ನಾವು ತೆಗೆದುಕೊಂಡಿದ್ದೀವಿ. ಸನ್ಯಾಸ ತೆಗೆದುಕೊಂಡಿದ್ದೀರಾ ನೀವು ಕೂಡ. ಆ ವಿಬುಧೇಂದ್ರ ತೀರ್ಥರ ಮಠದಲ್ಲಿ ಇದ್ದೀರಾ, ನೀವು ಕೂಡ, ನಿಮಗೂ ಕೂಡ ಜವಾಬ್ದಾರಿ ನಿಮಗೆ ಬರುತ್ತದೆ. ಅಂದ್ರೆ ಏನರ್ಥ? ನೀವು ಕೂಡ ಆ ವ್ಯಾಸ ಮಧ್ವರ ಗ್ರಂಥಗಳು, ಟೀಕಾಕೃತ್ಪಾದರ ಗ್ರಂಥಗಳು, ಅದನ್ನೆಲ್ಲ ಚೆನ್ನಾಗಿ ಪ್ರಚಾರ ಮಾಡಬೇಕು ಹಾಗೆ ಅಂತ ಅವರಿಗೆ ಹೇಳ್ತಾ, ಪ್ರಾಜ್ಞತೀರ್ಥರು, ಸನಕಾದಿಗಳೇ ಬಂದಿರುವ ಮಹಾಪೀಠ ಇದು. ಅನೇಕ ಅಡೆತಡೆಗಳು ಬಂದಿದ್ರೂ ಕೂಡ, ಅನೇಕ ಕಷ್ಟ ಕಾರ್ಪಣ್ಯಗಳು ಬಂದಿದ್ರೂ ಕೂಡ ಈ ಒಂದು ಭವ್ಯವಾದ ಪರಂಪರೆ ಅದು ಇವತ್ತಿಗೂ ಕೂಡ ಬಂದಿದೆ. ಸಜ್ಜನರಾದ ಜ್ಞಾನಿಗಳೇ ಕಲಿಯುಗದಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗದೆ, ನಾನೇ ದೇವರು, ಜೀವಬ್ರಹ್ಮ ಭೇದ ಇದೆಯೋ, ಜೀವಬ್ರಹ್ಮ ಒಂದೇನೋ ಅಂತ ಗೊಂದಲದಲ್ಲಿ ಇದ್ದಾಗ ಆ ವಾಯುದೇವರು ಅವರು ಅವತಾರವನ್ನ ಮಾಡಿ ಸಚ್ಚಾಸ್ತ್ರಗಳನ್ನ ನಮಗೆ ಉಪದೇಶ ಮಾಡಿ ಜ್ಞಾನೋದಯ ಆಗುವಂತೆ ಅನುಗ್ರಹ ಮಾಡಿದ್ದಾರೆ. ಆ ಸರ್ವಮೂಲ ಗ್ರಂಥಗಳ ವಿಚಾರ ನಮಗೆ, ಅವರ ಭಾವ ನಮಗೆ ಅರ್ಥ ಆಗಬೇಕು ಅಂದ್ರೆ ಟೀಕಾಕೃತ್ಪಾದರು ಅನೇಕ ಸರ್ವಮೂಲ ಗ್ರಂಥಗಳಿಗೆ ಟೀಕೆಗಳನ್ನ ಬರೆದು ಆಚಾರ್ಯರ ಅಭಿಪ್ರಾಯವನ್ನು ನಮಗೆ
ಸ್ಪಷ್ಟಪಡಿಸಿದ್ದಾರೆ. ನಾನು ಕೂಡ, ಅಂದ್ರೆ ವ್ಯಾಸರಾಜರು ಹೇಳ್ತಾರೆ, ನಾನು ಕೂಡ ಚಂದ್ರಿಕಾ ಇತ್ಯಾದಿ ಗ್ರಂಥಗಳನ್ನ ರಚನೆ ಮಾಡಿ ಒಂದು ಸಣ್ಣ ಸೇವೆಯನ್ನ ಮಾಡಿದ್ದೀವಿ. ಇನ್ನು ಮುಂದೆ ಮಾಡಬೇಕಾದ್ದು ನಿಮ್ಮದೇ ಕರ್ತವ್ಯ, ಹಾಗೆ ಅಂತ ಹೇಳ್ತಾರೆ. ನೋಡಿ, ಆ ಜ್ಞಾನದ ಪ್ರಚಾರ ಅದು ಅನೇಕ ಸನ್ಯಾಸಿಗಳ ಪರಂಪರೆಯಲ್ಲಿ ಮಾಡ್ಕೊಂಡು ಬಂದಿರೋದ್ರಿಂದಲೇ ಇವತ್ತಿಗೂ ಕೂಡ ನಾವು ಸರ್ವಮೂಲವನ್ನು ಓದ್ತೀವಿ, ಟೀಕಾ ಗ್ರಂಥಗಳನ್ನು ಓದ್ತೀವಿ. ಅದು ಆ ಪರಂಪರೆಯಲ್ಲಿ ಬಂದ ಯತಿಗಳ ಒಂದು ದೊಡ್ಡ ಅನುಗ್ರಹ, ಸಮಾಜದ ಮೇಲೆ ಅವರು ಕೊಟ್ಟ ದೊಡ್ಡ ಅನುಗ್ರಹ. ಇವತ್ತಿಗೂ ನೋಡಿ, ಆ ವಿದ್ಯಾಪೀಠಗಳನ್ನ ನಡೆಸ್ತಾ ಆ ಒಂದು ತತ್ವ ಪ್ರಚಾರ ಬೆಳೆಯುವಂತೆ ಮಾಡುವವರು ಆ ಪರಂಪರೆಯಲ್ಲಿ ಬಂದ ಸನ್ಯಾಸಿಗಳು, ಹಾಗೆ ಅಂತ. ಯಾವುದೇ ಮಠ ಇರಬಹುದು, ಎಲ್ಲಾ ಮಠದ ಸ್ವಾಮಿಗಳು ಕೂಡ ನೋಡಿ ಮಾಡೋದೇನು, ತತ್ವಜ್ಞಾನದ ಪ್ರಚಾರ. ಅದು ವ್ಯಾಸ ಮಧ್ವರ ಸೇವೆ. ಅದು ವ್ಯಾಸರಾಜರು ಹೇಳ್ತಾ ಇದ್ದಾರೆ, ನಾನು ಕೂಡ ಏನ್ ಮಾಡಬೇಕು ಅದನ್ನ ಮಾಡಿದ್ದೇನೆ. ಕೃತ ತ್ರೇತಾ ದ್ವಾಪರ ಯುಗದಲ್ಲಿ ಪರಮಾತ್ಮ ಸ್ವತಃ ತಾನೇ ಅವತಾರ ಮಾಡ್ತಾನೆ. ಇಂಥ ಜ್ಞಾನಕ್ಕೆ ತೊಂದರೆಯಾದಾಗ, ಜ್ಞಾನ ನಶಿಸಿ ಹೋದಾಗ ಪರಮಾತ್ಮ ಸ್ವತಃ ತಾನೇ ಅವತಾರ ಮಾಡಿ ಜವಾಬ್ದಾರಿಯನ್ನು ತೆಗೆದುಕೊಂಡು ಜ್ಞಾನವನ್ನ ಸ್ಥಾಪನೆ ಮಾಡಿದ್ದಾನೆ. ಕಪಿಲ ರೂಪ ಇರಬಹುದು, ದತ್ತಾತ್ರೇಯ ರೂಪ ಇರಬಹುದು, ವೇದವ್ಯಾಸ ರೂಪ ಇರಬಹುದು, ಅನೇಕ ರೂಪಗಳಿಂದ ಪರಮಾತ್ಮ ತತ್ವಜ್ಞಾನದ ಪ್ರಚಾರವನ್ನ ಮಾಡ್ತಾನೇ ಇದ್ದಾನೆ. ಆದ್ರೆ ಕಲಿಯುಗದಲ್ಲಿ ತಾನು ಅವತಾರ ಮಾಡೋದಿಲ್ಲ ಅಂತ ದೇವರ ಸಂಕಲ್ಪ. ಅದರಿಂದ ತನ್ನ ಪ್ರತಿನಿಧಿಯಾಗಿ ವಾಯುದೇವರು ಅವರನ್ನ ಕಳಿಸಿದ್ದಾನೆ. ಅವರೇ ಮಧ್ವಾಚಾರ್ಯರಾಗಿ ಬಂದು ಜ್ಞಾನ ಕಾರ್ಯವನ್ನ ಮಾಡಿದ್ದಾರೆ. ಆ ಒಂದು ಪರಂಪರೆಯಲ್ಲಿ ಧರ್ಮ ಸ್ಥಾಪನೆಗಾಗಿ, ಆ ಧರ್ಮದ ಸ್ಥಾಪನೆಯನ್ನ ಮಾಡುವ ಒಂದು ಜವಾಬ್ದಾರಿ ನಮ್ಮ ಹೆಗಲಲ್ಲಿ ಇದೆ ಅಂತಾರೆ. ಆ ಸನ್ಯಾಸಿಗಳಿಗೆ ಅದೇ ಪೀಠಾಧಿಪತಿ ಅಂದ್ರೆ ದೊಡ್ಡ ಜವಾಬ್ದಾರಿ. ಅದು ಧರ್ಮದ ಸಂಸ್ಥಾಪನೆಯನ್ನ ಮಾಡಬೇಕು. ಕೃಷ್ಣ ತಾನೇ ಹೇಳ್ತಾನೆ ನೋಡಿ, ಧರ್ಮ ಸಂಸ್ಥಾಪಯಾಮಿ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ, ಹಾಗೆ ಅಂತ. ಯುಗ ಯುಗದಲ್ಲಿ ನಾನು ಅವತಾರ ಮಾಡಿ ನಾನು ಧರ್ಮದ ಸ್ಥಾಪನೆ ಮಾಡ್ತೇನೆ, ಹಾಗೆ ಅಂತ. ಅದರಿಂದ ಸನಾತನ ಧರ್ಮ ಅದು ನಾಶ ಆಯಿತು ಎಂಬುದು ಆಗೋದೇ ಇಲ್ಲ. ಅದು ಪರಮಾತ್ಮ ಸ್ವತಃ ತಾನೇ ಮಾಡ್ತಾ ಇರ್ತಾನೆ. ಕಲಿಯುಗದಲ್ಲಿ ಸ್ವತಃ ತಾನು ಮಾಡೋದಿಲ್ಲ, ವಾಯುದೇವರ ಮುಖಾಂತರ ಆ ಭವ್ಯ ಪರಂಪರೆ ಪೀಠಾಧೀಶರು ಅಂತ ಯಾರಿದ್ದಾರೆ ಅವರ ಹೆಗಲಿನಲ್ಲಿ ಆ ಭಾರ ಇದೆ. ಸನಾತನ ಧರ್ಮದ ರಕ್ಷಣೆಯನ್ನ ಮಾಡುವ ಜವಾಬ್ದಾರಿ ಅವರು ತೆಗೆದುಕೊಂಡಿದ್ದಾರೆ. ಎಲ್ಲವೂ ಹರಿ, ಎಲ್ಲವೂ ಹರಿಯಿಂದಲೇ. ಕಾಲವೂ ಕೂಡ ಎಲ್ಲವೂ ಪರಮಾತ್ಮನೇ ಒಳಗಿದ್ದು ಮಾಡ್ತಾನೆ. ಆದರೂ ಸ್ವತಃ ತಾನೇ ಅವತಾರ ಬಂದು ಮಾಡೋದಿಲ್ಲ, ಜ್ಞಾನಿಗಳ ಮುಖಾಂತರ ಮಾಡ್ತಾನೆ, ಹಾಗೆ ಅಂತ. ಇದು ಮುಖ್ಯವಾದ ಒಂದು ಜವಾಬ್ದಾರಿಯ ವಿಚಾರವನ್ನ ವ್ಯಾಸರಾಜರು ವಿಜೇಂದ್ರ ತೀರ್ಥರಿಗೆ ತಿಳಿಸ್ತಾ ಇದ್ದಾರೆ. ಅದರಿಂದ ಸನ್ಯಾಸ ಅಂದ್ರೆ ಏನು, ಪೀಠಾಧೀಶರು ಅಂದ್ರೆ ಏನು, ಧರ್ಮ ಅಂದ್ರೆ ಏನು, ಎಷ್ಟು ದೊಡ್ಡ ಪರಂಪರೆ ಇದೆ ಅದಕ್ಕೆ. ಅನೇಕ ಯುಗ ಯುಗವಾಗಿ ಪರಮಾತ್ಮ ಆ ಧರ್ಮವನ್ನ ಪರಿಪಾಲನೆ ಮಾಡ್ಕೊಂಡು ಬಂದಿದ್ದಾನೆ. ಅದು ನಿನ್ನೆ ಇವತ್ತು ಆದದ್ದಲ್ಲ. ಹಿಂದಿನ ಬ್ರಹ್ಮಾಂಡದಲ್ಲೂ ಹಾಗೆ ಧರ್ಮದ ರಕ್ಷಣೆಗಾಗಿ ಪರಮಾತ್ಮ ವೇದಗಳ ರಕ್ಷಣೆಗಾಗಿ ಅನೇಕ ರೂಪಗಳನ್ನು ತೆಗೆದುಕೊಂಡು ಸ್ವತಃ ತಾನು ಮಾಡ್ತಾನೆ, ಜ್ಞಾನಿಗಳ ಕೈಯಿಂದಲೂ ಮಾಡಿಸಿದ್ದಾನೆ. ಅದರಿಂದ ಈಗ ಈ ಕಲಿಯುಗದಲ್ಲಿ ಅದನ್ನ ರಕ್ಷಣೆ ಮಾಡುವ, ಧರ್ಮದ ರಕ್ಷಣೆಯನ್ನು ಮಾಡುವ ಜವಾಬ್ದಾರಿ ನಮ್ಮದು, ಹಾಗೆ ಅಂತ ವ್ಯಾಸರಾಜರು ವಿಜೇಂದ್ರ ಸ್ವಾಮಿಗಳಿಗೆ ಹೇಳುವ ಮಾತು. ಇದು ಒಂದು ದೊಡ್ಡ ಅಪರೂಪದ ಒಂದು ಅವಕಾಶ ಇದೆ. ಪರಮಾತ್ಮನ ಸೇವೆಯನ್ನ ಮಾಡೋದಕ್ಕೆ, ಧರ್ಮದ ರಕ್ಷಣೆ ಮಾಡೋದಕ್ಕೆ ಸದವಕಾಶ ಇದೆ. ಇನ್ನು ವಾದಿರಾಜರು, ಪುರಂದರದಾಸರು ಅವರು ಕೂಡ ತಮ್ಮ ತಮ್ಮ ಕಾರ್ಯಗಳನ್ನ ಮಾಡಿದ್ದಾರೆ. ಬೇರೆ ಬೇರೆ ರೀತಿಯಲ್ಲಿ ಅವರು ಕೂಡ ತಮ್ಮ ಕೆಲಸಗಳನ್ನ ಮಾಡಿ, ಇವರೆಲ್ಲ ಸಮಕಾಲದವರು. ವ್ಯಾಸರಾಜರ ಕಾಲದಲ್ಲಿ ಇದ್ದವರು ವಾದಿರಾಜರು, ಪುರಂದರದಾಸರು, ಕನಕದಾಸರು, ವಿಜೇಂದ್ರ ತೀರ್ಥರು ಎಲ್ಲ ಸಮಕಾಲೀನರು. ಅದರಿಂದ ಅವರು ಕೂಡ ಮಾಡಿದ್ದಾರೆ, ನೀವು ಕೂಡ ಮಾಡಬೇಕು, ಹಾಗೆ ಅಂತ ಆ ಒಂದು ಪೀಠಾಧಿಪತ್ಯದ ಗುರಿಯನ್ನ ತಿಳಿಸಿಕೊಡ್ತಾ ಇದ್ದಾರೆ.
ಈ ತತ್ವಜ್ಞಾನಕ್ಕೆ ಅನೇಕ ತೊಂದರೆಗಳು ಬರ್ತದೆ. ಆದಿಯಿಂದಲೇ ತೊಂದರೆ ಅದು. ಅನೇಕ ದೈತ್ಯರು ಬಂದು ನೋಡಿ, ಆ ಮಧು ಕೈಟಭ ಹಾಗೆ ಅಂತೆಲ್ಲ ಬಂದು ಅನೇಕ ಜನರು ಬಂದು ವೇದವನ್ನ ಅಪಹಾರ ಮಾಡ್ಕೊಂಡು ಹೋಗೋದು. ಪರಮಾತ್ಮ ಮತ್ತೆ ತಾನು ಒಂದು ರೂಪ ತಾಳಿ ಆ ದೈತ್ಯರ ಸಂಹಾರ ಮಾಡಿ ವೇದವನ್ನ ವಾಪಸ್ ತಂದು ಕೊಡೋದು, ಬ್ರಹ್ಮದೇವರಿಗೆ ಕೊಡೋದು. ಈ ರೀತಿಯಾಗಿ ಅನೇಕ ಬಾರಿ ಆಗಿದೆ. ಆ ತತ್ವಜ್ಞಾನ ನಶಿಸಿ ಹೋಗಬೇಕು ಅಂತ ತುಂಬಾ ಜನ ಪ್ರಯತ್ನ ಮಾಡೋದುಂಟು. ಆದರೆ ಪರಮಾತ್ಮನ ಸಂಕಲ್ಪ, ದೃಢ ಸಂಕಲ್ಪ, ಅದು ಆಗೋದಿಲ್ಲ ಅಷ್ಟೇ. ತತ್ವಜ್ಞಾನಕ್ಕೆ ನಾಶಾಂಬಾದು ದೇವರ ಅನುಗ್ರಹದಿಂದ ಅದು ಬೆಳೀತಾ ಇರ್ತದೆ. ಆ ಧರ್ಮದಿಂದಲೇ ಜ್ಞಾನ ಭಕ್ತಿಯನ್ನ ಬೆಳೆಸ್ಕೊಂಡು ನಾವು ಮಾಡತಕ್ಕದ್ದು. ಅದರಿಂದ ಅನೇಕ ಮಹನೀಯರ ಚರಿತ್ರೆ ನೋಡಿದ್ರೆ ಅವರ ಜೀವನ ಅದಕ್ಕಾಗಿ ಮುಡುಪಿಟ್ಟಿದ್ರು. ಶ್ರೀಮದ್ ಆಚಾರ್ಯರು ಇರ್ಬೋದು, ಜಯತೀರ್ಥರು ಇರ್ಬೋದು. ಅದೇನು ಜಯತೀರ್ಥರು ಎರಗೋಲದ ಗುಹೆ, ಅದು ಈಗಲೂ ಹೇಗಿದೆ ನೋಡಿ, ಬರೀ ಕತ್ತಲೆ. ಅಲ್ಲಿ ಹೇಗೆ ಅಂತ ಉದ್ಗ್ರಂಥಗಳು, ಏನು ಇಂಟರ್ನೆಟ್ ಇಲ್ಲ, ಏನಿಲ್ಲ, ಅದು ಹೇಗೆ ಮಾಡಿದ್ರು ಆಶ್ಚರ್ಯ ಅನಿಸ್ತದ ನೋಡಿ. ದೀಪ ಇಲ್ಲ, ಲೈಟ್ ಇಲ್ಲ, ನೋಟ್ ಪೆನ್ ಯಾವುದೂ ಇಲ್ಲ, ಆಹಾರವೂ ಇಲ್ಲ. ಶಿಷ್ಯರು ಯಾವಾಗಲೋ ಏನೋ ತಂದು ಕೊಟ್ಟರೋ ಏನೋ ಅದನ್ನ ಸ್ವೀಕಾರ ಮಾಡಿ ತಮ್ಮ ಇಡೀ ಜೀವನವನ್ನ ಆ ಆಚಾರ್ಯರ ಗ್ರಂಥಕ್ಕೆ ಟೀಕೆ ಬರೀಬೇಕು ಅಂತ ಮುಡುಪಾಗಿಟ್ಟವರು. ವಾದಿರಾಜ ಸ್ವಾಮಿಗಳು ಹಾಗೆ, ವ್ಯಾಸರಾಜ ಗುರುಸಾರ್ವಭೌಮರು ಹಾಗೆ ತಮ್ಮ ಜೀವನವನ್ನ ತತ್ವಜ್ಞಾನಕ್ಕಾಗಿ ಮುಡುಪಿಟ್ಟವರು. ಅದಕ್ಕೆ ಅಂತ ಗ್ರಂಥಗಳನ್ನ ಬರೆಯಕ್ಕಾಯ್ತು, ಚಂದ್ರಿಕಾದಿ ಗ್ರಂಥಗಳು ಬರೆಯಕ್ಕಾಯ್ತು. ಅದು ಅವರ ಜವಾಬ್ದಾರಿ. ಅದು ಸನ್ಯಾಸಿಗಳ ದೊಡ್ಡ ದೀಕ್ಷೆ. ಅದು ಗುರುಗಳ ಸೇವೆ. ಅದು ಅದರಿಂದ ಮತ್ತೆ ಮತ್ತೆ ಆ ತತ್ವಜ್ಞಾನಕ್ಕೆ ಏಟು ಬೀಳ್ತಾ ಇರ್ತದೆ. ಆದರೂ ಅದನ್ನು ನಾವು ಕಾಪಾಡಬೇಕು ಹಾಗೆ ಅಂತ. ಈಗ ದಕ್ಷಿಣ ಭಾರತದಲ್ಲಿ ಅಪಯ ದೀಕ್ಷಿತರು ಶೈವ ಸಿದ್ಧಾಂತವನ್ನ ಆಕ್ರೋಶವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ. ಇನ್ನು ಅನೇಕ ಸನ್ಯಾಸಿಗಳು ಕೂಡ ಅವರ ಮತವನ್ನ ಹಿಂಬಾಲಿಸ್ತಾ ಇದ್ದಾರೆ. ಇದು ಆ ಕಾಲದಲ್ಲಿ ಇದ್ದದ್ದು ನೋಡಿ. ಅಪಯ ದೀಕ್ಷಿತರ ಮಾತನ್ನ ವ್ಯಾಸರಾಜರು ಉಲ್ಲೇಖ ಮಾಡ್ತಾ ಇದ್ದಾರೆ. ಅದರಿಂದ ನೀವು ದಕ್ಷಿಣ ಪ್ರಾಂತದಲ್ಲಿ ಇದ್ದು ಆ ಅಪಯ ದೀಕ್ಷಿತರೇ ಮೊದಲಾದವರು ಜೊತೆಗೆ ನೀವು ವಾದವನ್ನ ಮಾಡಿ ಅವರ ಸಿದ್ಧಾಂತವನ್ನ ಜನರಿಗೆ ತಿಳಿಸಿ ಅದು ಸರಿಯಲ್ಲ ಎಂಬುದನ್ನ ನೀವು ತಿಳಿಸಬೇಕು ಹಾಗೆ ಅಂತ. ಏನೇ ಕಷ್ಟ ಕಾರ್ಪಣ್ಯ ಬಂದರೂ ಕೂಡ ಈ ಒಂದು ಗುರಿಯಿಂದ ನೀವು ವಾಪಸ್ ಬರಬಾರದು. ದಕ್ಷಿಣ ಪ್ರಾಂತ್ಯದಲ್ಲಿ ಯಾವ ಕಾರಣದಿಂದಲೂ ಕೂಡ ತತ್ವಜ್ಞಾನ ನಶಿಸಿ ಹೋಗಬಾರದು. ತತ್ವಜ್ಞಾನಕ್ಕೆ ಸೋಲುಂಬಾದು ಬರಬಾರದು. ಆ ರೀತಿಯಾಗಿ ನಿಮ್ಮ ಕೆಲಸವನ್ನ ನೀವು ಮಾಡಿ ಎಲ್ಲವನ್ನು ಕೂಡ ಪರಮಾತ್ಮನಿಗೆ ನೀವು ಸಮರ್ಪಣೆ ಮಾಡಿ. ಹಾಗೆ ಇದೇ ನೀವು ನಮಗೆ ಕೊಡತಕ್ಕ ಗುರುದಕ್ಷಿಣೆ ಅಂತ ವ್ಯಾಸರಾಜರು ಹೇಳ್ತಾರೆ. ಮತ್ತು ನನಗ್ ಮಾತ್ರ ಅಲ್ಲ, ನಿಮ್ಮ ಈಗ ಸನ್ಯಾಸ ಗುರುಗಳಾದ ಅಂದ್ರೆ ಮಠದ ಗುರುಗಳು ಅಂತ ಅನಿಸಿಕೊಂಡಿರುವ ಸುರೇಂದ್ರ ತೀರ್ಥರಿಗೂ ಕೂಡ ಸಂತೋಷವನ್ನ ಕೊಡತಕ್ಕದ್ದು. ನನಗೂ ಸಂತೋಷ, ಸುರೇಂದ್ರ ತೀರ್ಥರಿಗೂ ಸಂತೋಷವಾಗ್ತದೆ. ದಕ್ಷಿಣ ಪ್ರಾಂತ್ಯದಲ್ಲಿ ತತ್ವಜ್ಞಾನದ ಆ ಪತಾಕೆ ಅದು ಚೆನ್ನಾಗಿ ಇರಬೇಕು, ಉಚ್ಚ ಸ್ಥಾನದಲ್ಲಿ ಇರಬೇಕು. ಅದು ಎಂದಿಗೂ ಕೂಡ ಕೆಳಗೆ ಬೀಳದಂತೆ ನೀವು ಅದನ್ನ ರಕ್ಷಣೆ ಮಾಡಬೇಕು. ಇದೇ ನೀವು ಕೊಡತಕ್ಕ ಗುರುದಕ್ಷಿಣೆ ಹಾಗೆ ಅಂತ. ನಿಮಗೆ ಹೆಚ್ಚು ವಿಚಾರವನ್ನ ನಾವು ತಿಳಿಸಬೇಕಾಗಿಲ್ಲ. ಭಗವಂತ ಗೋಪಾಲಕೃಷ್ಣ ಮತ್ತು ಮೂಲ ರಾಮದೇವರು ಇಬ್ಬರೂ ಕೂಡ ನಿಮಗೆ ಅನುಗ್ರಹ ಮಾಡಲಿ ಹಾಗೆ ಅಂತ ಈ ರೀತಿಯಾಗಿ ವ್ಯಾಸರಾಜರು ವಿಜೇಂದ್ರ ತೀರ್ಥರಿಗೆ ಹೇಳಿ ಏನು ಮಾಡಬೇಕು ಸನ್ಯಾಸಿಯಾಗಿ ಹಾಗೆಂಬ ಒಂದು ಗುರಿ, ಆ ಒಂದು ಮಾರ್ಗವನ್ನ ತೋರಿಸಿಕೊಟ್ಟವರು ವ್ಯಾಸರಾಜರು ಅಂತ ಹೇಳ್ತಾರೆ. ನೋಡಿ, ಇದು ಪ್ರತಿಯೊಬ್ಬರಿಗೂ ಕೂಡ ಆ ರೀತಿಯಾದ ಒಂದು ಗುರಿ ಇರಬೇಕು. ನನ್ನ ಜೀವನದಲ್ಲಿ ನಾನು ಇಷ್ಟು ಮಾಡಬೇಕು ಹಾಗೆ ಅಂತ ಒಂದು ಗುರಿಯನ್ನ, ತತ್ವಜ್ಞಾನವನ್ನ ಬೆಳೆಸುವುದರಲ್ಲಿ ಅದು ಬರೀ ಸನ್ಯಾಸಿಗಳಿಗೆ ಮಾತ್ರ ಏನೋ ಅವರಿಗೆ ಬಿಟ್ಟದ್ದು ಅಂತ ನಾವು ತಿಳಿಬಾರ್ದು. ವ್ಯಾಸರಾಜರು ತಿಳಿಸಿಕೊಟ್ಟಂತೆ ಅದು ಪ್ರತಿಯೊಬ್ಬ ಮಾನವ ಕೂಡ ನಮ್ಮ ಉನ್ನತಿಗಾಗಿ ನೋಡಿ. ಧರ್ಮ ಇರೋದು, ಧರ್ಮ ಅಂದ್ರೆ ಏನು? ಆರ್ಟ್ ಆಫ್ ಲಿವಿಂಗ್, ಹೇಗೆ ಬದುಕಬೇಕು ಅಂತ. ಅದೇನೋ ವಯಸ್ಸಾದ ಮೇಲೆ ಮಾಡತಕ್ಕದ್ದು, ಅದೇನೋ ರಿಲಿಜಿಯಸ್ ಆಸ್ಪೆಕ್ಟ್ ಅದು ಹಾಗೆ ಅಂತ ನಾವು ಅದನ್ನ ದೂರ ಸಲ್ಲುವಂತೆ ಇಲ್ಲ, ದೂರ ಸರಿಸಬಾರ್ದು ಅದನ್ನ.
ಧರ್ಮ ಅಂದ್ರೆ ನಮ್ಮ ಉನ್ನತಿಗೆ, ಧಾರಣಾ ಧರ್ಮ ಉಚ್ಯತೆ. ಯಾವ್ದು ನಮ್ಮನ್ನ ಧರ್ಮೋ ರಕ್ಷತಿ ರಕ್ಷಿತಃ, ನಾವು ಧರ್ಮವನ್ನ ಕಾಪಾಡಿದ್ರೆ ಧರ್ಮ ನಮ್ಮನ್ನ ಕಾಪಾಡ್ತದೆ. ಅದರಿಂದ ನಮ್ಮ ಬೆಳವಣಿಗೆಗೆ ನಾವು ಆ ಧರ್ಮದ ಜ್ಞಾನವನ್ನ ಪಡೆದು ಅದನ್ನು ಸರಿಯಾಗಿ ಅನುಸರಿಸಿ ಇರಬೇಕು, ಧರ್ಮ ಮಾರ್ಗದಲ್ಲಿ ನಾವಿರಬೇಕು ಹಾಗೆಂಬ ಒಂದು ಮಹನೀಯರು ಮಾತದು. ಅದಕ್ಕೆ ತಕ್ಕಂತೆ ನಾವು ಕೂಡ ಇರಬೇಕು ಹಾಗೆ ಅಂತ ಆ ಒಂದು ವಿಚಾರ ಇಲ್ಲಿ ಸ್ಪಷ್ಟವಾಗಿ ವ್ಯಾಸರಾಜರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ವಿಜೇಂದ್ರ ಸ್ವಾಮಿಗಳಿಗೆ ತಿಳಿಸಿಕೊಟ್ರು ಕೂಡ ಅದು ನಮಗೂ ಅಪ್ಲಿಕಬಲ್. ನಮ್ಮ ಮನೆಯಲ್ಲಿ ನಮ್ಮ ಮಟ್ಟದಲ್ಲಿ ನಾವು ಕೂಡ ಆ ಧರ್ಮದ ರಕ್ಷಣೆಗಾಗಿ ನಮ್ಮ ಪ್ರಯತ್ನವನ್ನ ಮಾಡಬೇಕು ಹಾಗೆ ಅಂತ. ಇಂಥ ಉಪದೇಶವನ್ನ ವಿಜೇಂದ್ರ ಸ್ವಾಮಿಗಳು ಪಡೀತಾರೆ ತಮ್ಮ ಗುರುವಿನಿಂದ. ಅವರ ಶರೀರದಲ್ಲಿ ಒಂದು ಹೊಸ ಶಕ್ತಿ ಉತ್ಪನ್ನವಾಯ್ತಂತೆ. ಆ ಉಪದೇಶವನ್ನ ಕೇಳಿ ಹೀಗೆ ಇರಬೇಕು, ಇದನ್ನ ಮಾಡಬೇಕು ಹಾಗೆಂಬ ಒಂದು ಗುರಿಯ ಶಕ್ತಿ, ಗುರಿಯನ್ನ ಮುಟ್ಟುವ ಶಕ್ತಿ ಅವರಲ್ಲಿ, ಅವರ ಶರೀರದಲ್ಲಿ ಹರಡಿತು ಹಾಗೆ ಅಂತ ಹೇಳ್ತಾರೆ. ಗುರುಗಳ ಮುಂದೆ ಸಾಷ್ಟಾಂಗ ನಮಸ್ಕಾರವನ್ನ ಮಾಡಿ ಸುರೇಂದ್ರ ತೀರ್ಥರನ್ನು ಹಿಂಬಾಲಿಸಿಕೊಂಡು ವಿಜೇಂದ್ರ ಸ್ವಾಮಿಗಳು ಹೊರಟರು ಹಾಗೆ ಅಂತ. ತದನಂತರ ಸುರೇಂದ್ರ ತೀರ್ಥರು ತಮ್ಮ ಕೊನೆಯ ಕಾಲ ಅವರಲ್ಲಿ ಒಂದು ಮಾತು ಹೇಳಿದ್ದಾರೆ. ವಿಜೇಂದ್ರರೇ, ಮುಂದೆ ಸುಧೀಂದ್ರರು ಅಂತ ಒಬ್ರು ಬರ್ತಾರೆ, ಅವರಿಗೆ ನೀವು ಸನ್ಯಾಸವನ್ನ ಕೊಟ್ಟು ಅವರಿಗೆ ಸುಧೀಂದ್ರ ತೀರ್ಥರು ಅಂತ ನಾಮಕರಣ ಮಾಡಿ ಹಾಗೆ ಅಂತ ಹೇಳಿ ಸುರೇಂದ್ರ ತೀರ್ಥರು ಸ್ವರ್ಗ ವೈಕುಂಠವನ್ನ ಸೇರ್ತಾರೆ ಹಾಗೆ ಅಂತ. ತದನಂತರ ವಿಜೇಂದ್ರ ತೀರ್ಥರು ವಿಜಯನಗರಕ್ಕೆ ಹೊರಡುತ್ತಾರೆ. ಅಲ್ಲಿಂದ ಕುಂಭಕೋಣಕ್ಕೆ ಬರ್ತಾರೆ. ಕುಂಭಕೋಣ ಅದು ದ್ರವಿಡ ದೇಶದಲ್ಲಿ ಇರತಕ್ಕ, ಆ ಕಾಲದಲ್ಲಿ ಪ್ರಸಿದ್ಧ ದಕ್ಷಿಣ ಕಾಶಿ ಅಂತ ಪ್ರಸಿದ್ಧವಾದದ್ದು ಕುಂಭಕೋಣ. ಅಲ್ಲಿ ಅನೇಕ ದೇವಸ್ಥಾನಗಳಿದೆ, ಶೈವರು ವೈಷ್ಣವರು ಗುಂಪೇ ಇದೆ ಅಲ್ಲಿ. ಆ ಕಾಲದಲ್ಲಿ ಹಾಗಿತ್ತು. ತಂಜಾವೂರಿನ ಪ್ರಾಂತ್ಯಕ್ಕೆ ಮಂಡಲಕ್ಕೆ ಸೇರಿದ್ದಾಗಿ ಅದು ಕುಂಭಕೋಣ ಇತ್ತು. ಕಾವೇರಿ ಅಲ್ಲಿ ಹರಿತಾ ಇದ್ದಾಳೆ. ದಕ್ಷಿಣ ಕಾಶಿ ಅಂತಾನೆ ಪ್ರಸಿದ್ಧ. ಶೈವದ್ವೈತ ಅಂತ ಮಾಡಿದವರು ಯಾರು? ಅಪ್ಪಯ್ಯ ದೀಕ್ಷಿತರು. ಅವರು ಕೂಡ ಕುಂಭಕೋಣದಲ್ಲೇ ಇದ್ದರು. ಆ ಅಪ್ಪಯ್ಯ ದೀಕ್ಷಿತರಿಗೆ ವಿಜಯನಗರ ಸಾಮ್ರಾಜ್ಯದ ಗೌರವ ಎಲ್ಲವನ್ನು ಕೂಡ ಪಡೆದಿದ್ರು. ಅಷ್ಟು ಮಾತ್ರ ಅಲ್ಲ, ಲಿಂಗಾಯತರು, ರಾಜಲಿಂಗೇಂದ್ರ ತೀರ್ಥರು ಅಂತ ಸ್ವಾಮಿಗಳು ಅಂತ ಒಬ್ರು ಇದ್ದರು. ಅವರು ಕೂಡ ವೀರಶೈವದ ಪೀಠಾಧಿಪತಿಯಾಗಿ ಇದ್ದರು. ಅವರು ಕೂಡ ಕುಂಭಕೋಣದಲ್ಲೇ ವಾಸ ಮಾಡಿದ್ರು. ಅಪ್ಪಯ್ಯ ದೀಕ್ಷಿತರು ಇದ್ದರು, ಲಿಂಗರಾಜೇಂದ್ರರು ಅಂತ ವೀರಶೈವ ಮಠದ ಸ್ವಾಮಿಗಳು ಅವರು ಕೂಡ ಅಲ್ಲೇ ಇದ್ದರು ಹಾಗೆ ಅಂತ. ಕುಂಬೇಶ್ವರ, ಆದಿಕುಂಬೇಶ್ವರ ಅಂತ ರುದ್ರದೇವರ ದೇವಸ್ಥಾನ. ಇನ್ನು ಎಲ್ಲಾ ದೇವಸ್ಥಾನದ ನಿರ್ವಹಣೆ ಅದನ್ನ ಲಿಂಗರಾಜೇಂದ್ರ ಸ್ವಾಮಿಗಳು, ಆ ವೀರಶೈವ ಮಠದ ಸ್ವಾಮಿಗಳು ಅವರು ಪಡ್ಕೊಂಡಿದ್ರು ಹಾಗೆ ಅಂತ. ಅಂತ ಕುಂಭಕೋಣಕ್ಕೆ ವಿಜೇಂದ್ರ ಸ್ವಾಮಿಗಳು ಬರ್ತಾರೆ. ಅಲ್ಲಿ ಬಂದಾಗ ಎಲ್ಲಿ ಇರಬೇಕು? ಈಗ ನೋಡಿ, ನಾವು ಎಲ್ಲಾರು ನಾವು ಯಾತ್ರೆ ಹೋಗ್ಬೇಕು ಅಂದ್ರೆ ಮೊದಲು ಮಠ ಇದೆಯಾ, ಅಲ್ಲಿ ಇದೆಯಾ, ರೂಮ್ ಇದೆಯಾ, ಹಾಗೆ ಎಲ್ಲ ಬುಕ್ ಮಾಡ್ಕೊಂಡು ಹೋಗೋದು. ಆದ್ರೆ ಎಷ್ಟು ಗುರುಗಳ ಅನುಗ್ರಹ ನೋಡಿ. ವಿಜೇಂದ್ರ ಸ್ವಾಮಿಗಳು ಬರ್ತಾರೆ. ಆ ಕಾಲದಲ್ಲಿ ಮಠ ಗೀಟ ಅಂತ ಯಾವುದು ಇದಿಲ್ಲ. ಈಗ ಕುಂಭಕೋಣಕ್ಕೆ ಹೋದ್ರೆ ವಿಜೇಂದ್ರ ಸ್ವಾಮಿ ಮಠದಲ್ಲಿ ನಾವ್ ಇರ್ತೀವಿ. ಆದ್ರೆ ಆ ಕಾಲದಲ್ಲಿ ಯಾವ ಮಠ ಇತ್ತು? ಸ್ವಾಮಿಗಳು ಊರಿಗೆ ಬಂದ್ರೆ ಅಲ್ಲಿ ವೈಷ್ಣವರಿಗೆ ಆದರ ಮಾಡ್ಲಿಕ್ಕೆ ಅಂತ ಯಾವುದೂ ಇಲ್ಲ. ಆ ವಿಜೇಂದ್ರ ಸ್ವಾಮಿಗಳಿಗೆ ಸ್ಥಾನ, ಒಂದು ಇಳ್ಕೊಳ್ಳಿಕ್ಕೆ ಸ್ಥಾನ ಸಿಗೋದೇ ಕಷ್ಟವಾಗಿತ್ತು. ಯಾವುದೋ ಒಂದು ಸಣ್ಣ ದೇವಸ್ಥಾನದಲ್ಲಿ ಸ್ವಾಮಿಗಳು ಇದ್ರು ಅಂತ ಹೇಳ್ತಾರೆ. ಅಲ್ಲಿ ಸ್ನಾನಾದಿಗಳನ್ನೆಲ್ಲ ಮುಗಿಸಿ, ರಾಮದೇವರ ಪೂಜೆಯನ್ನ ಮುಗಿಸಿ, ಭಿಕ್ಷೆಯನ್ನ ಸ್ವೀಕಾರ ಮಾಡಿ, ತದನಂತರ ಗುರುಗಳ, ವ್ಯಾಸರಾಜ ಗುರು ಸಾರ್ವಭೌಮರ
ಆದೇಶ ಅದೇ ಅವರ ತಲೆಯಲ್ಲಿ ಓಡ್ತಾ ಇತ್ತು. ಆ ಉದ್ದೇಶದಿಂದಲೇ ಕುಂಭಕೋಣಕ್ಕೆ ಬಂದಿದ್ದಾರೆ ಅವರು. ದಕ್ಷಿಣ ಪ್ರಾಂತ್ಯದ ಕೋಟೆಯಂತೆ ಇತ್ತದು ಕುಂಭಕೋಣ. ಎಲ್ಲಾ ಈಗ ಹೇಗೆ ವಿದ್ಯೆ ಅಂದ್ರೆ ಬೆಂಗಳೂರು ಒಂದು ದೊಡ್ಡ ವಿದ್ಯಾ ಕೇಂದ್ರವಾಗಿದೆ, ಆ ಕಾಲದಲ್ಲಿ ಕುಂಭಕೋಣ ಆ ರೀತಿಯಾಗಿ ಇತ್ತು, ದೊಡ್ಡ ವಿದ್ಯಾ ಕೇಂದ್ರವಾಗಿ ಇತ್ತು. ಅದಕ್ಕೆ ನೋಡಿ ಎಲ್ಲಾ ಮತದ ಸ್ವಾಮಿಗಳಾಗಲಿ, ಜ್ಞಾನಿಗಳಾಗಲಿ, ಪಂಡಿತರಾಗಲಿ ಕುಂಭಕೋಣದಲ್ಲೇ ವಾಸವಾಗಿದ್ರು. ಅನೇಕ ಯೂನಿವರ್ಸಿಟಿಗಳು, ವಿಶ್ವವಿದ್ಯಾಲಯಗಳು ಅಲ್ಲಿ ಇದ್ದವು ಅಂತಾರೆ. ಅಂತ ಸಂದರ್ಭದಲ್ಲಿ ವಿಜೇಂದ್ರ ಸ್ವಾಮಿಗಳಲ್ಲಿ ಬಂದ್ರೆ ಅವರಿಗೆ ಯಾವುದು ವಸತಿ ಅಂತ ಯಾವುದೂ ಇಲ್ಲ. ಯಾವುದೋ ಒಂದು ದೇವಸ್ಥಾನದಲ್ಲಿ ಇದ್ದು ತಮ್ಮ ಕಾರ್ಯವನ್ನ ನಿರ್ವಹಿಸ್ತಾ ಒಂದು ದಿವಸ ಆ ಲಿಂಗರಾಜೇಂದ್ರರು, ವೀರಶೈವ ಪೀಠಾಧಿಪತಿ ಇದ್ದರಲ್ವಾ, ಅವರ ಜೊತೆಗೆ ವಾದಕ್ಕೆ ಅಂತ ಬರ್ತಾರೆ. ವಾದ ಅಂತ ಆಗಬೇಕು ಅಂದ್ರೆ ಅದಕ್ಕೆ ಒಂದು ಸೋಲು ಗೆಲುವು, ಗೆದ್ದವರು ಏನ್ ಮಾಡಬೇಕು, ಸೋತವರು ಏನ್ ಮಾಡಬೇಕು, ಹೀಗೆ ಅಂತೆಲ್ಲ ಒಂದು ಒಪ್ಪಂದ ಇತ್ತು. ಆ ಒಪ್ಪಂದದ ಪ್ರಕಾರ ಯಾರು ಸೋಲ್ತಾರೋ ಗೆದ್ದವರ ಶಿಷ್ಯರಾಗ್ಬಿಡ್ಬೇಕು, ತಮ್ಮ ಆಸ್ತಿ ಎಲ್ಲವನ್ನು ಕೂಡ ಅವರಿಗೆ ಕೊಟ್ಟು ಬಿಡ್ಬೇಕು. ಯಾಕಂದ್ರೆ ಇವರು ಮಠಾಧಿಪತಿಗಳು, ಇವರ ಮಠದಲ್ಲಿ ಏನಿದೆಯೋ ಅವರಿಗೆ, ಅವರ ಮಠದಲ್ಲಿ ಏನಿದೆಯೋ ಇವರಿಗೆ, ಹಾಗೆ ಅಂತೆಲ್ಲ ಕೊಟ್ಟು ಬಿಡ್ಬೇಕು, ಹಾಗೆ ಅಂತ ಒಪ್ಪಂದ ಆಯ್ತು ಅಂತ ವಾದವನ್ನ ಮುಂದೆ ಇಡ್ತಾರೆ. ಅಲ್ಲಿದ್ದ ಬ್ರಾಹ್ಮಣರೆಲ್ಲ ಆ ಲಿಂಗರಾಜೇಂದ್ರರನ್ನು ಕರೀತಾರೆ. ಆ ವೀರಶೈವ ಪೀಠಾಧಿಪತಿಯನ್ನ ಕಂಡು ಹೆದರಿದ್ರಂತೆ. ಯಾಕೆ? ಅವರನ್ನ ಎದುರಿಸುವ ಅಷ್ಟು ಸಾಮರ್ಥ್ಯ ಯಾರಿಗೂ ಇದ್ದಿಲ್ಲ ಆ ಕಾಲದಲ್ಲಿ, ಅಷ್ಟು ಮಹಾನುಭಾವರು. ಒಂದು ಉದಾಹರಣೆ ಹೇಳುವುದಾದರೆ, ಅವರು ಬರ್ತಾ ಇದ್ರೆ, ವಾದಕ್ಕೆ ಅಂತ ಬರ್ತಾರೆ ಲಿಂಗರಾಜೇಂದ್ರರು, ಪಲ್ಲಕ್ಕಿಯಲ್ಲಿ ಬರ್ತಾರೆ. ಮುಂದಗಡೆ ಯಾರು ಇಲ್ಲವಂತೆ, ಹಿಂದಗಡೆ ಮಾತ್ರ ಅವರ ಸೇವಕರು ಹಿಡ್ಕೊಂಡು ಬರ್ತಾ ಇದ್ದಾರೆ. ಮುಂದೆ ತಾನೇ ಪಲ್ಲಕ್ಕಿ ಹೋಗ್ತಾ ಇದೆ, ಯಾರು ಹಿಡ್ಕೊಂಡಿಲ್ಲ. ಇದನ್ನ ವಿಜೇಂದ್ರ ಸ್ವಾಮಿಗಳು ನೋಡ್ತಾರೆ. ವಾದಕ್ಕೆ ಬರುವಾಗಲೇ ಇಷ್ಟು ಜೋರಾಗಿ ಬರ್ತಾರೆ ಅಂದ್ರೆ ವಾದ ಮಾಡುವವರು ಹೆದರ್ಕೊಂಡು ಓಡೋಗ್ಬಿಡ್ತಾರೆ. ಯಾಕೆ? ಅಷ್ಟು ಸಿದ್ಧಿ ಸಾಮರ್ಥ್ಯಗಳು ಇರೋದಿಲ್ಲ, ಸಾಮಾನ್ಯ ಜನರಲ್ಲಿ ಇರೋದಿಲ್ಲ. ಅದರಿಂದ ಈ ರೀತಿಯಾಗಿ ಲಿಂಗರಾಜೇಂದ್ರರು ಬರೋದನ್ನ ನೋಡಿಯೇ ವಾದ ಮಾಡಕ್ ಬಂದವರು ಓಡಿ ಹೋದದ್ದು ಉಂಟು. ಅಂತ ಒಂದು ಸಿದ್ಧಿ ಪುರುಷರು ಆ ರೀತಿಯಾಗಿ ಇದ್ದರು ಅವರು, ಹಾಗೆ ಅಂತ. ಅಂದ್ರೆ ಅವರನ್ನ ಎದುರಿಸೋದು ಕಷ್ಟ ಅಂಬದಕ್ಕೆ ಈ ಮಾತನ್ನ ಹೇಳ್ತಾ ವಿಜೇಂದ್ರ ಸ್ವಾಮಿಗಳು ಅವರು ತಾವು ಪಲ್ಲಕ್ಕಿಯಲ್ಲಿ ಬಂದಾಗ ಅವರು ಬಂದ ಪಲ್ಲಕ್ಕಿ ಎರಡು ಕಡೆ ಕೂಡ ಯಾರಿಲ್ಲವಂತೆ. ಅಂತ ಒಂದು ಇವರು ಸಿದ್ಧಿ ಹೇಗಿತ್ತು ನೋಡಿ. ವಿಜೇಂದ್ರ ಸ್ವಾಮಿಗಳು ಎರಡು ಕಡೆಯೂ ಕೂಡ ಯಾರು ಇಲ್ಲದೆ ಸ್ವತಃ ತಾವೇ ಪಲ್ಲಕ್ಕಿ ಬಂತು, ಹಾಗೆ ಅಂತ ಹೇಳ್ತಾರೆ. ಆ ರೀತಿಯಾಗಿ ಲಿಂಗರಾಜೇಂದ್ರರಿಗೆ ವಿಚಾರ ಗೊತ್ತಾಯ್ತು. ಆಗಲೇ ಅವರು ದಸ್ ಅಂತ ಆಯ್ತಂತ, ಏನಪ್ಪ ಇಂಥ ಒಂದು ಪರಾಕ್ರಮ ಇದೆಲ್ಲ ಇವರಲ್ಲಿ, ಹಾಗೆ ಅಂತ ಆಶ್ಚರ್ಯ ಆಯ್ತು ಅವರಿಗೆ. ಆಯ್ತು, ಏನಂತೆ ವಾದ ಮಾಡೋಣ, ಹಾಗೆ ಅಂತ ಅಲ್ಲಿ ಕುಂಬೇಶ್ವರ ದೇವಸ್ಥಾನದಲ್ಲಿ ವಾದ ಏರ್ಪಾಡಾಗಿತ್ತು. ಜನ ಎಲ್ಲ ಸೇರಿದ್ದಾರೆ. ಏನ್ ಮಾಡ್ತಾರೆ ಇವರು ವಿಜೇಂದ್ರ ಸ್ವಾಮಿಗಳಿಗೆ? ತುಂಬಾ ಜನ ಹೇಳಿದಾರಂತ, ಸ್ವಾಮಿ ಸುಮ್ಮನೆ ಇರ್ರಿ, ಅಲ್ಲಿ ಹೋಗೋದು ಬೇಡ, ನಾವು ಅವ್ರ ಜೊತೆಗೆ ವಾದ ಬೇಡ, ಸುಮ್ಮನೆ ಎಲ್ಲ ಕಳ್ಕೋಬೇಕಾಗ್ತದೆ, ಹಾಗೆ ಅಂತೆಲ್ಲ ಹೇಳಿದ್ರಂತೆ. ಆದ್ರೂ ವಿಜೇಂದ್ರ ಸ್ವಾಮಿಗಳಿಗೆ ಆ ತಮ್ಮ ಗುರುಗಳ ಮಾತು, ಮೂಲ ಗೋಪಾಲಕೃಷ್ಣನ ಅನುಗ್ರಹ, ರಾಮಚಂದ್ರ ದೇವರ ಮೂಲ ರಾಮನ ಅನುಗ್ರಹ ಇದೆ ನಮಗೆ, ಹಾಗೆ ಎಂಬ ಪರಮಾತ್ಮನ ಧರ್ಮವನ್ನ ರಕ್ಷಣೆ ಮಾಡುವುದಕ್ಕಾಗಿ ಪರಮಾತ್ಮ ತಾನು ಮಾಡಿದ ಕೆಲಸಗಳು, ಆಚಾರ್ಯರ ಕೆಲಸ, ಜಯತೀರ್ಥರ ಕೆಲಸ, ವ್ಯಾಸರಾಜರ ಕೆಲಸ ಎಲ್ಲವನ್ನು ಸ್ಮರಿಸಿಕೊಂಡು ಇಲ್ಲ ನಾವು ಹೋಗಲೇಬೇಕು, ಹಾಗೆ ಅಂತ ಗುರುಗಳು ತೀರ್ಮಾನ ಮಾಡಿ ಅಲ್ಲಿ ಆ ಸಭೆಗೆ ಬರ್ತಾ ಇದ್ದಾರೆ.
ಆ ಲಿಂಗರಾಜೇಂದ್ರರು ಕೂಡ ಇದನ್ನ ದೊಡ್ಡದಾಗಿ ತೆಗೆದುಕೊಳ್ಳದೆ, ನನ್ನನ್ನು ಎದುರಿಸೋದಕ್ಕೆ ಯಾರಿಗೆ ಧೈರ್ಯ ಇದೆ, ಒಂದು ನಿಮಿಷದಲ್ಲಿ ಆ ಸ್ವಾಮೀಜಿಯನ್ನ ಬಾಯಿ ಮುಚ್ಚಿಸಿ ನಾನು ಅವರನ್ನ ಸೋಲಿಸಿಬಿಡ್ತೇನೆ ಹಾಗೆ ಅಂತ ತಮ್ಮ ಶಿಷ್ಯರ ಹತ್ರ ಅವರು ಹೇಳ್ಕೊತಾ ಇದ್ರಂತೆ. ಒಪ್ಪಂದ ಇಷ್ಟೇ, ಯಾರು ಸೋತೋಗ್ತಾರೆ ಅವರು ಗೆದ್ದವರಿಗೆ ಶಿಷ್ಯರಾಗಿ ಬಿಡ್ಬೇಕಷ್ಟೆ. ಎಲ್ಲರೂ ಒಪ್ತಾರೆ, ಇಬ್ರು ಸ್ವಾಮಿಗಳು ಕೂಡ ಒಪ್ತಾರೆ. ಅಲ್ಲಿ ಊರಿನಲ್ಲಿ ಅನೇಕ ಪಂಡಿತರು ಇದ್ದಾರೆ. ಆ ವಾಕ್ಯಾರ್ಥವು ಕೂಡ ಪ್ರಾರಂಭ ಆಯಿತು. ವೀರಶೈವ ಪೀಠಾಧಿಪತಿ ಕೂಡ ಮಹಾಪಂಡಿತರಾಗಿದ್ರು. ಅನೇಕ ಪುರಾಣ ಶಾಸ್ತ್ರಗಳು ಅವುಗಳಲ್ಲಿ ಇರತಕ್ಕ ವಿಚಾರವನ್ನ ಆಧಾರವಾಗಿ ತೋರಿಸಿ ತಮ್ಮ ವಿಚಾರವನ್ನ ಮುಂದಕ್ಕಿಟ್ಟಾಗ ಸ್ವಾಮಿಗಳು ಆ ವ್ಯಾಖ್ಯಾನಗಳೆಲ್ಲ ಸರಿ ಇಲ್ಲ, ಅದು ಯಾಕೆ ಸರಿ ಇಲ್ಲ ಎಂಬ ಅದಕ್ಕೆ ಪ್ರತಿಯಾಗಿ ಪ್ರಮಾಣವನ್ನು ಕೊಟ್ಟು ಆ ವಿವಾದ ಒಟ್ಟು 11 ದಿವಸ ನಡೀತಂತೆ. ಅದಲ್ಲಿ ಬರತಕ್ಕ ಕೆಲವು ವಿಚಾರಗಳನ್ನ ಮತ್ತೆ ಏನ್ ಮಾತಾಡಿಕೊಂಡ್ರು, ವಾದ ಹೇಗೆ ನಡೆಯಿತು, ಶೈವ ಸನ್ಯಾಸಿಗೂ ವೈಷ್ಣವ ಸನ್ಯಾಸಿಗಳು ಇಬ್ಬರು ಏನ್ ಮಾತಾಡಿಕೊಂಡ್ರು ಹಾಗೆಂಬ ಒಂದು ಕಾನ್ವರ್ಸೇಷನ್, ಅದನ್ನ ನಾಳೆ ಸೇರಿದಾಗ ನೋಡೋಣ ಅಂತ. ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣುರ್ಮೆ ಪರಮಸೂರತ್. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರಯೇ ನಮಃ.